My dear students, welcome to Learn Easy YouTube channel. Like, share and subscribe. ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ, ಇಂದು ತಾನೇ ಮುಗಿದಂಥ ರಾಜ್ಯ ಮಟ್ಟದ ದ್ವಿತೀಯ ಭಾಷೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ಬಿಡಿಸುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮ ಲರ್ನ್ ಈಜಿ ತಂಡದಿಂದ. ಮೊದಲನೇ ಪ್ರಶ್ನೆ ಕ್ವೆಶ್ಚನ್ ಟ್ಯಾಗ್ಗೆ ಸಂಬಂಧಪಟ್ಟಂಗಿದೆ. ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂಥೇಳಿ ಅಲ್ಲಿ ಕೊಟ್ಟಾರೆ. ಅಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಾರೆ ನಿಮಗೆ. ಡೂ ದೇ, ಡೋಂಟ್ ದೇ, ಆರ್ ದೇ, ಆರ್ ನಾಟ್ ದೇ. ಈಗಾಗಲೇ ನಾನು ನಿಮಗೆ ತಿಳಿಸಿರುವಂತೆ ಕೊಟ್ಟಿರುವಂಥ ವಾಕ್ಯ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನೊಳಗೈತಿ ಮತ್ತು ಅಫರ್ಮೇಟಿವ್ನೊಳಗಿರೋದ್ರಿಂದ ಕ್ವೆಶ್ಚನ್ ಟ್ಯಾಗನ್ನು ನೆಗೆಟಿವ್ ಮಾಡಬೇಕು. ಟು ಬಿ ಫಾರ್ಮ್ ಇದ್ದಾಗ ಟು ಬಿ ಫಾರ್ಮನ್ನೇ ತೆಗೆದುಕೋಬೇಕು. ಹೀಗಾಗಿ ಆರನ್ನು ತೆಗೆದುಕೊಂಡ್ವಿ. ನೆಗೆಟಿವ್ ಮಾಡೋ ಸಲುವಾಗಿ ನಾಟ್ ಹಚ್ಚಿದ್ವಿ. ಅಲ್ಲಿ ಬಾಯ್ಸ್ ಅಂದ್ರೆ ಚಾರ್ಟ್ ಆಫ್ ಪ್ರೊನೌನ್ಯಾಗ ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್ ದೇ ಆಗೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆರ್ ನಾಟ್ ದೇ. ಎರಡನೇ ಪ್ರಶ್ನೆಗೆ ಹೋಗೋದಾದ್ರೆ ಅದು ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂಗಿದೆ. ಸುಶೀಲಾ ಮತ್ತು ಸೋನೂರ ನಡುವೆ ಸಂಭಾಷಣೆ ನಡೀತಾ ಇದೆ. ಸುಶೀಲಾ ಕೇಳ್ತಾ ಇದ್ದಾಳೆ, ಸೋನು ಪ್ಲೀಸ್ ಕಮ್ ಹಿಯರ್ ಚೈಲ್ಡ್, ಪ್ಲೀಸ್ ಕಮ್ ಹಿಯರ್ ಚೈಲ್ಡ್ ಅಂತೇಳಿ ಸುಶೀಲಾ ಕರಿತಾ ಇದ್ದಾಳೆ. ಸೋನು ಏನು ಹೇಳಿದ್ಲು? ವಾಟ್ ಈಸ್ ದ ಮ್ಯಾಟರ್ ಮದರ್ ಅಂತ ಹೇಳಿದ್ಲು. ಅವರು ಇಲ್ಲಿ ಎರಡನೇ ಪ್ರಶ್ನೆಗೆ ಏನಾಗ್ಬಿಟ್ಟೈತೆ ಅಂದ್ರೆ ಕ್ವಶನ್ ಪೇಪರ್ನೊಳಗೆ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಕೊಟ್ಟಾರ, ಆದರೆ ಅಲ್ಲಿ ಅಂಡರ್ಲೈನ್ ಆಗಿಲ್ಲದು. ಹೀಗಾಗಿ ನಾನು ಸುಶೀಲಾ ಹೇಳಿದ ಮಾತಿಗೆ ಅಂಡರ್ಲೈನ್ ಮಾಡಿಸೀನಿ. ಅದನ್ನು ಗಮನದಲ್ಲಿಟ್ಕೊಂಡು ಅದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ ನಾನು. ಸೋನು ಪ್ಲೀಸ್ ಕಮ್ ಹಿಯರ್ ಚೈಲ್ಡ್, ಇದಕ್ಕೆ ನಾನು ಅಂಡರ್ಲೈನ್ ಮಾಡಿಸಿರೋದ್ರಿಂದ ಇದು ಏನಾಗುತ್ತಪ್ಪ ಅಂದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ ರಿಕ್ವೆಸ್ಟ್ ಆಗುತ್ತೆ. ಇನ್ನು ಮೂರನೇ ಪ್ರಶ್ನೆ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಅಂತ ಕೇಳ್ಯಾರ. ಜಯಂತಿ ಮತ್ತು ಸವಿತಾರ ನಡುವೆ ಸಂಭಾಷಣೆ ನಡೀತಾ ಇದೆ. ಹಲೋ ಸವಿತಾ, ವೇರ್ ಹ್ಯಾಡ್ ಯು ಬೀನ್ ಎಸ್ಟರ್ಡೇ ಅಂತೇಳಿ ಜಯಂತಿ ಕೇಳ್ತಾ ಇದ್ದಾಳೆ. ಅಲ್ಲಿ ಸ್ವಲ್ಪ ಕ್ವಶನ್ ಮಾರ್ಕ್ ಕೊಡ್ರಿ. ಸವಿತಾ ಹಾಯ್ ಸಿಸ್ಟರ್, ಐ ವೆಂಟ್ ಟು ಅ ಫಿಲ್ಮ್ ಅಂತ ಹೇಳಿದ್ಲು. ಜಯಂತಿ ಏನು ಹೇಳಿದ್ಲು? ಓ ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಅಂದ್ರೆ ಸವಿತಾ ಈಕಿನ ಕರೀಲಾರ್ದ ಹೋಗಿ ಬಂದ್ಬಿಟ್ಟಾಳ. ಆದರೆ ಕರೆದಿದ್ದರೆ ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಐತೆ ನೋಡ್ರಿ. ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಐತಿ, ಕಾಲ್ ಅನ್ನೋದು ಮೇನ್ ವರ್ಬು, ಅದನ್ನು ವಿ3 ಫಾರ್ಮ್ನಾಗ ಇಟ್ಟಾರ. ಕೊಟ್ಟಿರುವಂಥ ವಾಕ್ಯ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಸರಿಯಾದ ಉತ್ತರ ವುಡ್ ಹ್ಯಾವ್. ನಾನು ಈಗಾಗಲೇ ಹೇಳೀನಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ವಿಲ್, ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ರೆ ವುಡ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ರೆ ವುಡ್ ಹ್ಯಾವ್. ನಾಲ್ಕನೇ ಪ್ರಶ್ನೆ ಇನ್ಫಿನಿಟಿವ್ಗೆ ಸಂಬಂಧಪಟ್ಟಂಗಿದೆ. ಲೈಫ್ ಈಸ್ ಎ ಗ್ರೇಟ್ ಚಾಲೆಂಜ್ ಫಾರ್ ದ ಲೆಥರ್ಜಿಕ್ ಮೈಂಡ್ಸ್, ಸೊ ಆಲ್ ಮಸ್ಟ್ ವರ್ಕ್ ಹಾರ್ಡ್ ಟು ಗೆಟ್ ಸಕ್ಸಸ್ ಇನ್ ಲೈಫ್ ಅಂಥೇಳಿ. ಇಲ್ಲಿ ಕ್ರಿಯಾಪದದ ಹಿಂದೆ ಟು ನೋಡಿಬಿಡ್ಬೇಕು ನೀವು. ಇಲ್ಲಿ ಗೆಟ್ ಅನ್ನೋದು ಕ್ರಿಯಾಪದದ ಹಿಂದೆ ಟು ಇತ್ತಂದ್ರೆ ಅದೇ ಇನ್ಫಿನಿಟಿವ್ ಆಗಿರುತ್ತೆ. ಅಲ್ಲೆಲ್ಲ ರೆಡ್ಡಿಂಗ್ ಕಿಲೆ ಮಾಡಿ ನೋಡ್ರಿ. ಟು ಗೆಟ್ ಈಸ್ ಅ ರೈಟ್ ಆನ್ಸರ್. ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ, ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನಿಂದ ಇದು 71ನೇ ವಿಡಿಯೋ. ಯಾರು ಪ್ರಥಮ ಬಾರಿಗೆ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳಿ ತಮ್ಮನ್ನು ಕೇಳ್ಕೊಳ್ತಾ, ಯಾಕಂತಂದ್ರೆ ಇಲ್ಲಿ ನಿಮಗೆ ಬಹಳಷ್ಟು ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂಗಿರ್ಬೋದು, ಪ್ರೌಢಶಾಲೆಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಲಭ್ಯವಿವೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ಗಳನ್ನು ಬಿಡಿಸಿವಿ. ಮೋಟಿವೇಶ್ನಲ್ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥ ಇಂಡಿಯನ್ ಗ್ರೇಟ್ ಅಚೀವರ್ಸ್ ಅಂತೇಳಿ ಮೋಟಿವೇಶ್ನಲ್ ವಿಡಿಯೋಗಳು ನಿಮಗೆ ಇಲ್ಲಿ ಸಿಗ್ತಾವೆ. ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಸಿಗ್ತಾವೆ. ಪಾಠಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು, ಎಕ್ಸ್ಪ್ಲನೇಷನ್ ಇದೆ, ಎಲ್ಲವೂ ನಿಮಗೆ ಇಲ್ಲಿ ಅವೈಲೇಬಲ್ ಆಗೋದ್ರಿಂದ ಸುಮಾರು 27-28 ವರ್ಷ ಅನುಭವದ ಶಿಕ್ಷಕರು ನಿಮ್ಮೊಂದಿಗೆ ವಿಷಯವನ್ನು ಚರ್ಚೆ ಮಾಡ್ತಾ ಇರೋದ್ರಿಂದ ಈ ವಿಡಿಯೋಗಳು ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗ್ತಾವೆ ಅಂತ ಹೇಳ್ತಾ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆಗೆ ಹೋಗೋಣ. ಅಲ್ಲಿ 1 ಸಿಲೆಬಲ್ ಇರುವಂಥ ವರ್ಡ್ ಯಾವುದು ಅಂತ ಕೇಳಾರೆ. ಅಲ್ಲಿ 4 ಶಬ್ದಗಳನ್ನು ಕೊಟ್ಟಾರೆ. ಡಿಪಾಸಿಟ್, ಕ್ರೆಡಿಟೆಡ್, ಡೆಬಿಟೆಡ್, ಬುಕ್ ಅಂಥೇಳಿ. ಸರಿಯಾದ ಉತ್ತರ ಬುಕ್. ಇನ್ನು 6ನೇ ಪ್ರಶ್ನೆ ಕೊಲೊಕೇಟಿವ್ ವರ್ಡ್. ಅಲ್ಲಿ ಎ ಸೆಕ್ಷನ್ ಬಿ ಸೆಕ್ಷನ್ ಅಂತ ಮಾಡಿರ್ತಾರೆ.
ಎ ಸೆಕ್ಷನ್ ಒಳಗೆ ಟೈಮ್ ಅಂತ ಕೊಟ್ಟಾರ, ಬಿ ಸೆಕ್ಷನ್ಯಾಗ 4 ಶಬ್ದಗಳನ್ನು ಕೊಟ್ಟಾರ. ಬಾಕ್ಸ್ ಅಂತ ಒಂದು, ಟೇಬಲ್, ಕ್ಲಾಕ್, ವೆದರ್ ಅಂತ. ಇದಕ್ಕೆ ಕೊಲೊಕೇಟಿವ್ ಸರಿಯಾದ ಉತ್ತರ ಟೈಮ್ ಟೇಬಲ್. ಇನ್ನು ಅದೇ ರೀತಿ 7ನೇ ಪ್ರಶ್ನೆಗೆ ಹೋಗೋದಾದ್ರೆ ಅದು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಗಿದೆ. ಅಲ್ಲಿ ಸೇಮ್ ಅದೇ ಮಿಸ್ಟೇಕ್ ಆಗಿದೆ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡರ್ಲೈನ್ ವರ್ಡ್ ಅಂತ ಯಾವ ಶಬ್ದಕ್ಕೂ ಅವರು ಅಂಡರ್ಲೈನೇ ಮಾಡಿಲ್ಲ. ಹೀಗಾಗಿ ನಾನು ಜೆನಿಷಾ ಅನ್ನೋ ಶಬ್ದಕ್ಕೆ ಅಂಡರ್ಲೈನ್ ಮಾಡೀನಿ. ಜೆನಿಷಾ ಅನ್ನೋದು ಏನಾಗೈತಿ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ನೌನ್ ಅಂತ ಬರೆದುಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಇನ್ನು 8ನೇ ಪ್ರಶ್ನೆಗೆ ಹೋಗೋದಾದ್ರೆ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಇನ್ ಮೈ ಸನ್ಸ್ ಸ್ಕೂಲ್ ಆ್ಯನ್ಯುವಲ್ ಪ್ರೈಸ್ ಡ್ಯಾಶ್, ಅದ್ರ ಬ್ರ್ಯಾಕೆಟ್ನಾಗ ಡಿಸ್ಟ್ರಿಬ್ಯೂಟ್ ಅಂತ ಕೊಟ್ಟಾರ. ಪ್ರೋಗ್ರಾಮ್ ಟುಕ್ ಪ್ಲೇಸ್ ಎಸ್ಟರ್ಡೇ ಅಂತ ಕೊಟ್ಟಾರ. ಅದಕ್ಕೆ ಸರಿಯಾದ ಉತ್ತರ ಡಿಸ್ಟ್ರಿಬ್ಯೂಷನ್ ಅಂತ ಬರೆದುಬಿಟ್ರೆ DISTRIBUTION ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 9ನೇ ಪ್ರಶ್ನೆ ಟೆನ್ಸ್ ಫಾರ್ಮಿಗೆ ಸಂಬಂಧಪಟ್ಟಂಗಿದೆ. ಅಲ್ಲಿ ನೋಡ್ರಿ ಏನು ಕೊಟ್ಟಾರ, ಡಾಕ್ಟರ್ ಡ್ಯಾಶ್ ಕೊಟ್ಟು ಬಿ ಪ್ಲಸ್ ಟ್ರೀಟ್ ಅಂತ ಕೊಟ್ಟಾರ. ಅಂದ್ರೆ ಅಲ್ಲಿ ಒಂದು ಟು ಬಿ ಫಾರ್ಮನ್ನು ಹೆಲ್ಪಿಂಗ್ ವರ್ಕ್ ಮಾಡಬೇಕು, ಟ್ರೀಟನ್ನು ಮೇನ್ ವರ್ಕ್ ಮಾಡಬೇಕು. ಆದರೆ ಆ ಪೇಷಂಟ್ ಇನ್ ಈಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ಹೀಸ್ ಹಾಸ್ಪಿಟಲ್. ವೆಂಟ್ ಅಂದ್ರೆ ಗೊತ್ತಾಗ್ಬಿಡ್ತೈತಿ ಇದು ಪೂರ್ತಿ ಪಾಸ್ಟ್ ಟೆನ್ಸ್ನೊಳಗೆ ಐತಿ ಅಂತ. ಗೋದ ಪಾಸ್ಟ್ ಫಾರ್ಮು ವೆಂಟ್. ಹೀಗಾಗಿ ನೀವು ಇಲ್ಲಿ ಇದನ್ನು ಬಿ ಪ್ಲಸ್ ಟ್ರೀಟನ್ನು ಪಾಸ್ಟ್ ಕಂಟಿನ್ಯೂ ಮಾಡಬೇಕು. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ವಾಸ್ ಟ್ರೀಟಿಂಗ್ ಆಗುತ್ತೆ. ಇನ್ನು 10ನೇ ಪ್ರಶ್ನೆಗೆ ಹೋಗೋದಾದ್ರೆ ಪ್ರಿಪೋಸಿಷನ್ ತುಂಬಲಿಕ್ಕೆ ಹೇಳ್ಯಾರ. ಅನಗ ಈಸ್ ವೆರಿ ಗುಡ್ ಡ್ಯಾಶ್ ಸ್ಪೋಕನ್ ಇಂಗ್ಲೀಷ್ ಆ್ಯಟ್ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 11ನೇ ಪ್ರಶ್ನೆ ಲಿಂಕರಿಗೆ ಸಂಬಂಧಪಟ್ಟಂಗಿದೆ. ಅಲ್ಲಿ ಬಟ್ ಅನ್ನು ತುಂಬಬೇಕು. ಬಟ್ ಈಸ್ ಅ ರೈಟ್ ಆನ್ಸರ್. 12ನೇ ಪ್ರಶ್ನೆ ಆರ್ಟಿಕಲ್ಗೆ ಸಂಬಂಧಪಟ್ಟಂಗಿದೆ. ಅದು ನೋಡ್ರಿ, ಮೋಸ್ಟ್ ಅಂತ ಬಂದತ್ತೆ ಅಂದ್ರೆ ಸೂಪರ್ಲೇಟಿವ್ ಫಾರ್ಮ್ ಐತಿ. ಮಚ್, ಮೋರ್, ಮೋಸ್ಟ್. ಎಲ್ಲಿ ಸೂಪರ್ಲೇಟಿವ್ ಫಾರ್ಮ್ ಇರುತ್ತೋ ಆ ಸೂಪರ್ಲೇಟಿವ್ನೊಳಗೆ ಯಾವಾಗಲೂ ಆರ್ಟಿಕಲ್ ದ ಇರ್ತೈತಿ. ಹೀಗಾಗಿ ಸರಿಯಾದ ಉತ್ತರ ದ. 13ನೇ ಪ್ರಶ್ನೆ ಬುಕ್ ಅನ್ನುವಂಥ ಶಬ್ದವನ್ನು ಸ್ವಂತ ವಾಕ್ಯ ಮಾಡಿರಿ ಅಂತ ಹೇಳ್ಯಾರ. ಐ ರೀಡ್ ಅ ಬುಕ್ ಅಂತ ಬರೆದ್ಬಿಟ್ರೆ ಅದು ನೌನ್ ಆಗಿಬಿಡ್ತೈತಿ. ಈಗ ಹಂಗೆ ಮಾಡೋಂಗಿಲ್ಲ. ಕಾಯ್ದಿರಿಸು ಬುಕ್ಕನ್ನು ನೌನು ಮಾಡ್ಬೋದು, ವರ್ಬು ಮಾಡ್ಬೋದು. ನೌನ್ ಮಾಡಿದಾಗ ಪುಸ್ತಕ ಅನ್ನುವಂಥ ಅರ್ಥ ಕೊಡ್ತೈತಿ. ವರ್ಬ್ ಮಾಡಿದಾಗ ಮುಂಗಡ ಕಾಯ್ದಿರಿಸು ಅನ್ನುವಂಥ ಅರ್ಥವನ್ನು ಕೊಡ್ತೈತಿ. ಹೀಗಾಗಿ ನಾನಿಲ್ಲಿ ಐ ಬುಕ್ ಮೈ ಏರ್ ಟಿಕೆಟ್ ಅಂಥೇಳಿ ಮಾಡೀನಿ. ಅವಾಗ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 14ನೇ ಪ್ರಶ್ನೆ ಪ್ಯಾಸಿವೈಸ್ ಮಾಡೋಕ್ಕೆ ಹೇಳ್ಯಾರ ನೋಡ್ರಿ. ಅರ್ಮಾನ್ ಅನ್ನೋದು ಸಬ್ಜೆಕ್ಟ್, ಪ್ಲೇಡ್ ಅನ್ನೋದು ಮೇನ್ ವರ್ಬ್, ಫುಟ್ಬಾಲ್ ಅನ್ನೋದು ಆಬ್ಜೆಕ್ಟ್. ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡಿದ್ವಿ, ಫಸ್ಟಿಗೆ ಬಂತು. ಅರ್ಮಾನ್ ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಮಾಡಿದ್ವಿ. ಕೊಟ್ಟಿರುವಂಥ ವಾಕ್ಯ ಟು ಬಿ ಫಾರ್ಮ್ ಹಾಕಬೇಕೀಗ ನಾವು. ಅಲ್ಲಿ ಪಾಸ್ಟ್ ಟೆನ್ಸ್ ಐತಿ. ಪ್ಲೇ, ಪ್ಲೇಡ್, ಪ್ಲೇಡ್. ಪಾಸ್ಟ್ ಟೆನ್ಸ್ ಐತಪ್ಪ ಅಂದ್ರೆ ಅಲ್ಲಿ ವಾಜರ ಹಾಕಬೇಕು, ವೇರರ ಹಾಕಬೇಕು. ಅರ್ಮಾನ್ ಸಿಂಗ್ಯುಲರ್ ನಂಬರ್ ಇರೋದ್ರಿಂದ ವಾಜ್ ಹಾಕಿದ್ವಿ. ಅರ್ಮಾನ್ ಪ್ಲೇಡ್ ಫುಟ್ಬಾಲ್ ಇದ್ದದ್ದು, ಫುಟ್ಬಾಲ್ ವಾಸ್ ಪ್ಲೇಡ್ ಬೈ ಅರ್ಮಾನ್ ಅಂಥೇಳಿ ಆಗ್ಬಿಡ್ತದೆ. ಯಾವಾಗಲೂ ಆಬ್ಜೆಕ್ಟಿನ ಹಿಂದೆ ಪ್ರಿಪೋಸಿಷನ್ ಬೈ ಬರ್ತದೆ. ಇನ್ನು 15ನೇ ಪ್ರಶ್ನೆ ಕಂಪೇರಿಟಿವ್ ಡಿಗ್ರಿ ಮಾಡೋಕ್ಕೆ ಹೇಳ್ಯಾರ. ಕೊಟ್ಟಿರುವಂಥ ವಾಕ್ಯ ಸೂಪರ್ಲೇಟಿವ್ ಡಿಗ್ರಿ ಒಳಗೈತಿ. ಹೀಗಾಗಿ ಮೋಸ್ಟ್ ದ ಕಂಪೇರಿಟಿವ್ ಫಾರ್ಮು ಮೋರ್. ಆಸ್ಲೇಸ್ ಈಸ್ ಮೋರ್ ಕೈಂಡ್ ಹಾರ್ಟೆಡ್. ಅಲ್ಲಿ ಯಾವಾಗಲೂ ಕಂಪೇರಿಟಿವ್ನಾಗ ಧ್ಯಾನ ಬರ್ತೈತಿ, ಧ್ಯಾನ ಹಾಕಬೇಕು. ಆಸ್ಲೇಸ್ ಈಸ್ ಮೋರ್ ಕೈಂಡ್ ಹಾರ್ಟೆಡ್ ದ್ಯಾನ್ ಎನಿ ಅದರ್ ಜೆಂಟ್ಲ್ಮ್ಯಾನ್ ಇನ್ ದ ವಿಲೇಜ್ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 16ನೇ ಪ್ರಶ್ನೆಗೆ ಹೋಗೋದಾದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಮಾಡೋಕ್ಕೆ ಹೇಳ್ಯಾರ. ಸಚಿನ್ ಮತ್ತು ಮಹೇಶರ ನಡುವೆ ಸಂಭಾಷಣೆ ನಡೆಯಕೊಂತತಿ. ಇಲ್ಲಿ ಸಚಿನ್ ಹಲೋ ಮಹೇಶ್ ಹೌ ಆರ್ ಯು ಅಂತ ಕೇಳಿದ. ಮಹೇಶ್ ಐ ಆಮ್ ಫೈನ್ ಸಚಿನ್ ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳಿದ. ಹೇಳ್ತಾ ಇದ್ದಾನೆ, ಸಚಿನ್ ಹೇಳ್ತಾ ಇದ್ದಾನೆ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಮೈ ಚಿಲ್ಡ್ರನ್ ಫ್ರಾಮ್ ದೇರ್ ಸ್ಕೂಲ್ ಅಂಥೇಳಿ ಹೇಳ್ತಾ ಇದ್ದಾನೆ. THEIR ಮಾಡ್ಕೊರಿ ಅದನ್ನು. THERE ಆಗೈತೆ, ಅದು ಸ್ವಲ್ಪ ಪ್ರಿಂಟ್ ಇದಾಗೈತಿ. ಇಲ್ಲೇ ಆನ್ಸರ್ ಅವ್ರು ಕೊಟ್ಟ ಬಿಟ್ಟಿರ್ತಾರೆ. ಸಚಿನ್ ರಿಪ್ಲೈಡ್ ಮಹೇಶ್, ಅಲ್ಲಿ ಮಟ್ಟ ಅವ್ರು ಕೊಟ್ಟಿರ್ತಾರೆ. ಮುಂದೆ ನೀವು ಏನಾಯ್ತು ಅನ್ನೋದನ್ನು ತುಂಬಬೇಕು. ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೈತಿ. ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜ್ ಇಂಟು ಪಾಸ್ಟ್ ಕಂಟಿನ್ಯೂ ಅನ್ನೋದು ಡೈರೆಕ್ಟ್ ಇಂಡೈರೆಕ್ಟ್ನ ನಿಯಮ. ಹೀಗಾಗಿ ಐ ಆಮ್ ಗೋಯಿಂಗ್ ಟು ಇದ್ದದ್ದು ಅಲ್ಲಿ ಯಾವುದೇ ಅಫರ್ಮೇಟಿವ್ ಸೆಂಟೆನ್ಸ್ನೊಳಗೆ ದ್ಯಾಟನ್ನು ಸೇರಿಸ್ಬೇಕು. ಹೀಗಾಗಿ ದ್ಯಾಟನ್ನು ಸೇರಿಸಿದ್ರಿ. ಐ ಆಮ್ ಗೋಯಿಂಗ್ ಇದ್ದದ್ದು ಹಿ ವಾಸ್ ಗೋಯಿಂಗ್ ಟು ಬ್ರಿಂಗ್ ಆತು. ಅದ್ರ ಜೊತೆಗೆ ಮೈ ಚಿಲ್ಡ್ರನ್ ಇದ್ದದ್ದು ಮೈ ಅಂದ್ರೆ ಸಚಿನ್, ಸಚಿನ್ ಅಂದ್ರೆ ಹೀಸ್ ಆತು, ಹೀಸ್ ಚಿಲ್ಡ್ರನ್ ಫ್ರಾಮ್ ದೇರ್ THEIR ಫ್ರಾಮ್ ದೇರ್ ಸ್ಕೂಲ್ ಅಂತ ಬರೆದುಬಿಟ್ರೆ
ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 17ನೇ ಪ್ರಶ್ನೆ ಕರೆಕ್ಟ್ ದ ಎರರ್ಸ್. ಅಲ್ಲಿ 2 ತಪ್ಪದವು. ಒಂದು WHO ಬರೆಯಲ್ಲಿ HOLE ಬರ್ದಾರವ್ರು, ಅದು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಷನ್ ಆಗ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಈಗರ್ ಅಂತ ಕೊಟ್ಟಾರ ನೋಡ್ರಿ, ಇಲ್ಲಿ ಈಗರ್ ವಿಶ್ಡ್ ಅಂತ ಕೊಟ್ಟಾರಲ್ಲ, ಅದು ಈಗರ್ಲಿ ಆಗ್ಬೇಕು. ಅಡ್ವರ್ಬ್ ಯಾವಾಗಲೂ ಎಲ್ವಾಯ್ದಿಂದ ಕೊನೆಗೊಂಡಿರ್ತಾವೆ. ಹೀಗಾಗಿ ಒಂದನೇದ್ದು ಸ್ಪೆಲ್ಲಿಂಗ್ ಮಿಸ್ಟೇಕು WHO ಅದು ಒಂದು ಆಗ್ಬೇಕು. ಆಮೇಲೆ ಇನ್ನೊಂದು ಈಗರ್ಲಿ ಆಗ್ಬೇಕು. ಅವೆರಡು ಕರೆಕ್ಷನ್ ಮಾಡಿಬಿಟ್ರೆ ನಿಮಗೆ 2 ಅಂಕಗಳು. 1ರಿಂದ 16 ಪ್ರಶ್ನೆಗಳು ಒಂದೊಂದು ಅಂಕ ಆದ್ರೆ 17ನೇ ಪ್ರಶ್ನೆ 2 ಅಂಕದ್ದು ಇರ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. 7 ಇರ್ತಾವೆ, ಒಂದೊಂದಕ್ಕೆ 2 ಅಂಕ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಜೆಂಟ್ಲ್ಮನ್ ಆಫ್ ರಿಯೋ ಇನ್ ಮಿಡಿಯೋ ಪಾಠದಿಂದ ಕೇಳ್ಯಾರ. ಹೌ ಡು ಯು ಸೇ ದ್ಯಾಟ್ ಅನ್ಸೆಲ್ಮೋ ವಾಸ್ ಅ ಪ್ಯಾಷನೇಟ್ ಅಬೌಟ್ ಹೀಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ ಅಂಥೇಳಿ. ಡಾನ್ ಅನ್ಸೆಲ್ಮೋ ವಾಸ್ ದ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್ ಅಂತ ಬರೀಬೇಕು. ಎವ್ರಿ ಒನ್ ವಾಸ್ ಹೀಸ್ ರಿಲೇಟಿವ್. ಹಿ ಕನ್ಸಿಡರ್ಡ್ ದ ಚಿಲ್ಡ್ರನ್ ಹೀಸ್ ನೀಸಿಸ್ ಆ್ಯಂಡ್ ನಿಫ್ಯೂಸ್, ಗಂಡು ಮೊಮ್ಮಕ್ಕಳು ಮತ್ತು ಹೆಣ್ಣು ಮೊಮ್ಮಕ್ಕಳು. ಹಿ ಫೆಲ್ಟ್ ದ್ಯಾಟ್ ಟ್ರೀಸ್ ಡಿಡ್ ನಾಟ್ ಬಿಲಾಂಗ್ ಟು ಹಿಮ್. ಯಾಕಂದ್ರೆ ಒಂದೊಂದು ಮಗು ಹುಟ್ಟಿದಾಗೂ ಅಲ್ಲಿ ಒಂದೊಂದು ಗಿಡ ಹಚ್ಚಿರೋದ್ರಿಂದ ಆ ಗಿಡಗಳು ಆ ಊರಿನ ಮಕ್ಕಳಿಗೆ ಸೇರಿದ್ದೇ ವಿನಃ ತನಗೆ ಸೇರಿದ್ದಲ್ಲ ಅಂತ ಆತ ಭಾವಿಸ್ತಾ ಇದ್ದ. ಸೊ ದೇ ಬಿಲಾಂಗ್ ಟು ಚಿಲ್ಡ್ರನ್, ಸೊ ಹಿ ಕುಡ್ ನಾಟ್ ಸೆಲ್ ದೆಮ್ ಇನ್ ದಿಸ್ ವೇ. ಆ ಮರಗಳನ್ನು ಆತ ಎಂದೂ ಸೆಲ್ ಮಾಡಲಿಕ್ಕೆ ತಯಾರಿರಲಿಲ್ಲ. ಹೀಗಾಗಿ ಅನ್ಸೆಲ್ಮೋನಿಗೆ ಯಾವಾಗಲೂ ತಮ್ಮ ಊರಿನ ಭೂಮಿಯ ಬಗ್ಗೆ, ಮಕ್ಕಳ ಬಗ್ಗೆ ಅಪಾರವಾದಂಥ ಪ್ಯಾಷನೇಟ್ ಇದ್ದ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 19ನೇ ಪ್ರಶ್ನೆಗೆ ಹೋಗೋದಾದ್ರೆ, ಬಿ ಆರ್ ಅಂಬೇಡ್ಕರ್ ಅವರನ್ನು ಆಧುನಿಕ ಮನು ಎಂದು ಏಕೆ ಕರೆಯುತ್ತಾರೆ, ಹೇಗೆ ಅಂತ ಬರೀಬೇಕು ನೀವು. ಅಲ್ಲೇ ಮನುಸ್ಮೃತಿಯನ್ನು ಬರೆದಂಥ ಮನು, ಅವತ್ತಿನ ಕಾಲದ ಮನುಸ್ಮೃತಿ ಕಾನೂನಿಗೆ ಸಂಬಂಧಪಟ್ಟ ಗ್ರಂಥ ಆಗಿತ್ತು. ಅದೇ ರೀತಿ ಇವತ್ತಿನ ಕಾನೂನಿಗೆ ಸಂಬಂಧಪಟ್ಟ ಗ್ರಂಥ ನಮ್ಮ ಇಲ್ಲೇ ಸಂವಿಧಾನ ಆಗಿರೋದ್ರಿಂದ. ಅಂಬೇಡ್ಕರ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್, ಹೀಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್ which was infused into the new Indian polity and a tribute to the success against social injustice ಅಂತ ಬರೆದುಬಿಟ್ರೆ ಅದು ಸೊ ಇನ್ ದಿಸ್ ವೇ ಅಂಬೇಡ್ಕರ್ ವಾಸ್ ಕಾಲ್ಡ್ ಮಾಡರ್ನ್ ಮನು ಅಂಥೇಳಿ ನೀವು ಕನ್ಕ್ಲೂಷನನ್ನು ಕೊಡಬೇಕು. ಇನ್ನು 20ನೇ ಪ್ರಶ್ನೆ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಆಯ್ಕೆ ಮಾಡ್ಕೊಂಡಾರ. ಹೌ ಡಿಡ್ ಸತೀಶ್ ಗುಜ್ರಾಲ್ ಬಿಕಮ್ ಅ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್ ಅಂತ. ಇವತ್ತು ಸತೀಶ್ ಗುಜ್ರಾಲ್ ವರ್ಕ್ಸ್ ಎಲ್ಲೆಲ್ಲಿ ಎಕ್ಸಿಬಿಷನ್ ಆಗ್ಯಾವ ಅನ್ನೋದನ್ನು ಬರೆದುಬಿಡ್ಬೇಕು. ನ್ಯೂಯಾರ್ಕ್, ಹಿರೋಶಿಮಾ, ವಾಷಿಂಗ್ಟನ್, ದೆಹಲಿ, ಒಂದಲ್ಲ ಎರಡಲ್ಲ. ಸೊ ಹಿ ವಾಸ್ ಮೋರ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್ ಅಂತ ಬರೆದುಬಿಟ್ರೆ 2 ಲೈನ್ಯಾಗ ಮುಗಿಸ್ಬಿಡ್ಬೇಕು. ಯಾಕಂದ್ರೆ ಭಾಳ ಡಿಟೇಲ್ ಬರ್ಕೊತ ಹೋದ್ರೆ ಅದು 2 ಲೈನಲ್ಲ, ಭಾಳ ಆಗಿಬಿಡ್ತೈತೆ ಅದು. ವಾಟ್ ವೇರ್ ದ ಲೆಸನ್ಸ್ ದ್ಯಾಟ್ ಅ ರೈಟರ್, ನೋಡ್ರಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ಇದನ್ನು ಇನ್ನೂ ಡಿಟೇಲಾಗಿ ಬರೆಯೋಕ್ಕೆ ಬರ್ತೈತಿ. ನ್ಯಾಷನಲ್ ಆರ್ಟ್ ಗ್ಯಾಲರಿ ಅದನ್ನೆಲ್ಲ ಹಿಂಗೆ ಮಾಡ್ಕೊತ ಕುಂತ್ರೆ ಟೈಮ್ ಮ್ಯಾನೇಜ್ಮೆಂಟ್ ತಪ್ತೈತೆ ಅಲ್ಲಿ. ಹೀಗಾಗಿ ಶಾರ್ಟಾಗಿ ಮುಗಿಸ್ಬಿಡ್ಬೇಕು. ವಾಟ್ ವೇರ್ ದ ಲೆಸನ್ಸ್ ದ್ಯಾಟ್ ರೈಟರ್ ಲರ್ನ್ಡ್ ಆಟ್ ದ ಜಿನಿವಾ ಸಮಿಟ್ ಅಂತ ಕೇಳ್ಯಾರ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ಆಯ್ಕೆ ಮಾಡ್ಕೊಂಡಂಥ ಪ್ರಶ್ನೆ ಅದು. ದ ರೈಟರ್ ಲರ್ನ್ಡ್ ದ್ಯಾಟ್ ಸೈಂಟಿಸ್ಟ್ ವೇರ್ ಏಬಲ್ ಟು ವರ್ಕ್ ಔಟ್ ಅ ಕಾಮನ್ ಲ್ಯಾಂಗ್ವೇಜ್ ಬೇಸ್ಡ್ ಆನ್ ರೆಸ್ಪೆಕ್ಟ್ ಟು ಹಾರ್ಡ್ ಎವಿಡೆನ್ಸ್. ವೈಲ್ ದೆರ್ ಇಸ್ ಅ ಸೈಲೆನ್ಸ್ ದೆರ್ ಇಸ್ ಅ ಹೋಪ್. ಸೈಲೆನ್ಸ್ ಅಲ್ಲದು ಸೈನ್ಸ್. ವೈಲ್ ದೆರ್ ಇಸ್ ಅ ಸೈನ್ಸ್ ದೆರ್ ಇಸ್ ಅ ಹೋಪ್ ಆಫ್ ಸರ್ವೈವಲ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ಆಲ್ ಅಂಥೇಳಿ ಬರೆದುಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ವೈ ಆರ್ ದ ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್ ಯೂಸ್ಲೆಸ್ ಇನ್ ಸ್ಪೇಸ್ ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಆಯ್ಕೆ ಮಾಡಿಕೊಂಡಂಥ ಪ್ರಶ್ನೆ ಇದು. ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಡೇ ಆ್ಯಂಡ್ ನೈಟ್ ಇನ್ ಸ್ಪೇಸ್, ಹೆನ್ಸ್ ನೋ ಕಾನ್ಸೆಪ್ಟ್ ಆನ್ ಟೈಮ್, ದೇರ್ ಫೋರ್ ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್ ಆರ್ ಯೂಸ್ಲೆಸ್ ಇನ್ ಔಟರ್ ಸ್ಪೇಸ್ ಅಂಥೇಳಿ ಬರೆದುಬಿಟ್ರೆ ಅದು ಸಾಕಾಗುತ್ತೆ. ವಾಟ್ ಸಸ್ಪಿಷನ್ ಡಿಡ್ ದ ಪೊಲೀಸ್ ಹ್ಯಾವ್ ಅಬೌಟ್ ದ ಮೈಸ್ಟ್ರಿಯಸ್ ಪಾರ್ಸಲ್. ನಾರಾಯಣಪುರ ಇನ್ಸಿಡೆಂಟ್ ಪಾಠದಿಂದ ಆಯ್ಕೆ ಮಾಡಿಕೊಂಡಂಥ ಪ್ರಶ್ನೆ ಇದು. ಪೊಲೀಸರು ಏನು ಸಸ್ಪೆಕ್ಟ್ ಮಾಡಿದರು ಅಂಥೇಳಿ. ದೇರ್ ವಾಸ್ ಅ ಸೈಕ್ಲೋಸ್ಟೈಲಿಂಗ್ ಮಷಿನ್ ಇನ್ ದ ಮೈಸ್ಟ್ರಿಯಸ್ ಪಾರ್ಸಲ್. ಹೈಯರ್ ಆಫೀಸರ್ ನ್ಯೂ ಅಬೌಟ್ ದ ಮಷಿನ್ ಆ್ಯಂಡ್ ನಂಬರ್ ಆಫ್ ಕಾಪೀಸ್ ಮಹಾತ್ಮಾಸ್ ಸ್ಪೀಚ್ ವೇರ್ ಡಿಸ್ಟ್ರಿಬ್ಯೂಟೆಡ್ ಇನ್ ದ್ಯಾಟ್ ಟೌನ್. ಪೊಲೀಸರಿಗೆ ಮೊದಲೇ ಗೊತ್ತಾಗಿತ್ತು ಮಹಾತ್ಮ ಗಾಂಧೀಜಿಯವರ ಭಾಷಣದ ಪ್ರತಿಗಳನ್ನು ವಿತರಣೆ ಮಾಡಲಿಕ್ಕೆ ಇದನ್ನು ತೊಗೊಂಬಂದಾರ ಅಂಥೇಳಿ ಅವ್ರು ಮೊದಲೇ ಸಸ್ಪೆಕ್ಟ್ ಮಾಡಿದ್ರು ಅಂತ ಬರೀಬೇಕು. ಹನೀಫ್ ವಾಸ್ ಎ ಯಂಗ್ ಮ್ಯಾನ್ ವಿತ್ ವೇರಿಡ್ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಹೌ ಅಂತ ಹೇಳ್ಯಾರ. ಹನೀಫುದ್ದೀನರ ಬಗ್ಗೆ ಬರೀಬೇಕಿಲ್ಲೇ. ಹನೀಫುದ್ದೀನ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ವೇರಿಡ್ ಟ್ಯಾಲೆಂಟ್, ಎಸ್ಪೆಷಲಿ ಇಂಟ್ರೆಸ್ಟ್ ಹೈಲಿಂಗ್ ಫ್ರಮ್ ಅ ಮ್ಯೂಸಿಕಲ್ ಫ್ಯಾಮಿಲಿ. ಹಿ ವಾಸ್ ಗುಡ್ ಆಟ್ ಡ್ರಮ್ಸ್, ಹಿ ಡ್ಯಾಬ್ಡ್ ಇನ್ ಆರ್ಟ್, ಸ್ಕೆಚ್ಡ್ ವೆರಿ ವೆಲ್,
ಆ್ಯಂಡ್ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ವಿತ್ ವೇಸ್ಟಿಂಗ್ ಮಟೀರಿಯಲ್ ಅಂಥೇಳಿ ಬರೆದ್ಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಮುಂದಿನ 25ನೇ ಪ್ರಶ್ನೆಗೆ ಹೋಗೋದಾದರೆ 3 ಅಂಕದ 2 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಯನ್ನು ಪಾಠದಿಂದ, ಒಂದು ಪ್ರಶ್ನೆಯನ್ನು ಪದ್ಯದಿಂದ ಕೇಳಿರ್ತಾರೆ. ಒಂದೊಂದಕ್ಕೆ 3 ಅಂಕ. ಡಿಸ್ಕ್ರೈಬ್ ಹೌ ಸ್ವಾಮಿ ಬಿಕೆಮ್ ಅ ಹೀರೋ ಓವರ್ ನೈಟ್. ಒಂದು ರಾತ್ರಿ ಕಳೆಯೋದರೊಳಗಾಗಿ ಸ್ವಾಮಿ ಹೇಗೆ ಹೀರೋ ಆದ ಅಂಥೇಳಿ. ಸ್ವಾಮಿ ವಾಸ್ ಸ್ಲೆಪ್ಟ್ ಇನ್ ಹಿಸ್ ಫಾದರ್ಸ್ ಆಫೀಸ್. He afraid of ghost, so suddenly he felt something and thought that he was a ghost, so bitten ghost, but it was not a ghost. He bitten a burglar's leg. So he became a hero overnight because he caught most wanted district burglar ಅಂತ ಬರೆದ್ಬಿಟ್ರೆ GLAR ಮಾಡಿರೋದನ್ನ BURGLAR. ಅಂದ್ರೆ ದೆವ್ವದ ಬಗ್ಗೆ ಹೆದರಿದಂಥ ಸ್ವಾಮಿ ದೆವ್ವನ ಬಂದತ್ತಂತ ತಿಳ್ಕೊಂಡು ಆ ಕಾಲನ್ನು ಹಿಡಿದು ಕಚ್ಚಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ನಲ್ಲ, ಅದು ದೆವ್ವ ಆಗಿರಲಿಲ್ಲ, ಬದಲಿಗೆ ಡಿಸ್ಟಿಕ್ ಬರ್ಗ್ಲರ್ ಆಗಿದ್ದ. ಹೀಗಾಗಿ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸ್ವಾಮಿ ಏನಾದ, ಹೀರೋ ಆದ ಅಂತಂದು ಬರೆದ್ಬಿಟ್ರೆ ಸಾಕು. ಇನ್ನು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀದಿಂದ 3 ಅಂಕದ ಪ್ರಶ್ನೆ ಕೇಳ್ಯಾರ ನೋಡ್ರಿ. ದ ಪೋಯಟ್ಸ್ ಗ್ರ್ಯಾಂಡ್ಮಾ ವಾಸ್ ಎ ಗ್ರೋನ್ ಅಪ್ ವುಮನ್ ವಿತ್ ವುಮನ್ MAN ಮಾಡ್ಕೊರಿ ಅದನ್ನು. ವಿತ್ ಚೈಲ್ಡಿಶ್ ಹ್ಯಾಬಿಟ್ಸ್ ಆ್ಯಂಡ್ ಡಿಸೈರ್ಸ್ ಡಿಸ್ಕ್ರೈಬ್ ಅಂತ ಕೇಳ್ಯಾರ. ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಈವನ್ ಎಟ್ ದ ಏಜ್ ಆಫ್ 62. ತನ್ನ 62ನೇ ವಯಸ್ಸಿನಾಗೂ ಕೂಡ ಗ್ರ್ಯಾಂಡ್ಮಾ ಮರವನ್ನು ಹತ್ತಾ ಇದ್ಲು. ಶಿ ವಾಸ್ ಪ್ಯಾಷನೇಟ್ ಅಬೌಟ್ ಕ್ಲೈಂಬಿಂಗ್ ದ ಟ್ರೀಸ್, ಲರ್ನ್ಟ್ ಇಟ್ ಫ್ರಮ್ ವೆರಿ ಅರ್ಲಿ ಏಜ್. ಬಾಲ್ಯದಲ್ಲೇ ಆಕೆ ಈ ಒಂದು ಕಲೆಯನ್ನು ತನ್ನ ಸಹೋದರನಿಂದ ಕಲ್ಕೊಂಡಿದ್ಲು. ಎವ್ರಿಬಡಿ ಫಿಯರ್ ದ್ಯಾಟ್ ಗ್ರ್ಯಾನಿ ವುಡ್ ಫಾಲ್ ಫ್ರಮ್ ಅ ಟ್ರೀ. ಪ್ರತಿಯೊಬ್ಬರಿಗೂ ಗ್ರ್ಯಾನಿ ಮ್ಯಾಲಿಂದ ಬಿದ್ದರೆ ಹೆಂಗಪ್ಪ ಅನ್ನುವಂಥ ಭಯ ಇತ್ತು. ಬಟ್ ಶಿ ಡಿಮಾಂಡೆಡ್ ಅ ಹೌಸ್ ಟು ಬಿ ಬಿಲ್ಟ್ ಇನ್ ಎ ಟ್ರೀ. ಆದರೆ ಆಕೆ ಮರದ ಮೇಲೆ ಮನೆಯನ್ನು ಕಟ್ಟಿಕೊಡಲಿಕ್ಕೆ ಕೇಳಿದ್ಲು. ರಸ್ಕಿನ್ ಬಾಂಡರ ತಂದೆ ಅವಳ ಆಸೆಯನ್ನು, ತಾಯಿ ಆಸೆಯನ್ನು ಈಡೇರಿಸಿದರು ಅಂತ ಬರೆದ್ಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಎಕ್ಸ್ಟ್ರಾಕ್ಟಿಗೆ ಸಂಬಂಧಪಟ್ಟಂಗೆ ಇರ್ತದೆ ನೋಡ್ರಿ. ಇಲ್ಲಿ 4 ಎಕ್ಸ್ಟ್ರಾಕ್ಟ್ಗಳು ಇರ್ತವೆ. ಒಂದೊಂದಕ್ಕೆ 3 ಅಂಕ. ಒಟ್ಟು ಅಂಕಗಳು 12. ಅದರೊಳಗೆ 1 ಮಾತ್ರ ಪದ್ಯ ಭಾಗದಿಂದ, 3 ಪ್ರೋಸ್ ಸೆಕ್ಷನ್ನಿಂದ. ಟೇಕ್ ದ ಗರ್ಲ್ ಟು ಐರೋಳಿ. ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ರೋಮಾಳನ್ನು ಕರ್ಕೊಂಡು ಟಿಂಪೋ ಟ್ರಕ್ ಡ್ರೈವರ್ನ ಸಹಾಯದಿಂದ ಬರ್ತಿರ್ತಾನಲ್ಲ ಬಾಳೇಶ್ವರ. ಆ ಸಂದರ್ಭದೊಳಗೆ ಅದನ್ನು ಗಮನಿಸಿದಂಥ ಪೊಲೀಸ್ ಹೇಳಿದ ಮಾತಿದು, ಅವಳನ್ನು ಐರೋಳಿಗೆ ಕರ್ಕೊಂಡು ಹೋಗ್ರಿ ಅಂಥೇಳಿ. ಈ ಮಾತನ್ನು ಹೇಳಿದವರು ಯಾರು ಅಂದರೆ ಪೊಲೀಸ್ ಅಂತ ಬರೀಬೇಕು. ಯಾವ ಹುಡುಗಿಯ ಕುರಿತಾಗಿ ಹೇಳಿದ್ದು, ವಾಟ್ ಡಸ್ ದ ಗರ್ಲ್ ರೆಫರ್ ಅಂದ್ರೆ ರೋಮಾ ಅಂತ ಬರೀಬೇಕು. ಯಾಕೆ ಈ ರೀತಿ ಹೇಳಿದ ಅಂದ್ರೆ ಬಿಕಾಸ್ ರೋಮಾ ವಾಸ್ ಬ್ಲೀಡಿಂಗ್ ಆ್ಯಂಡ್ ಆಕಿಗೆ ಭಾಳ ಬ್ಲೀಡಿಂಗ್ ಆಗಿತ್ತು ಮತ್ತು ಅನ್ಕಾನ್ಷಿಯಸ್ ಆಗಿದ್ದಲ್ಲ. ಅಲ್ಲೇ ಐರೋಳಿಗಳೊಳಗೆ ದೊಡ್ಡ ಹಾಸ್ಪಿಟ್ಲ್ ಅದಾವ ಅನ್ನುವಂಥ ಅರ್ಥದೊಳಗೆ ಪೊಲೀಸ್ ಈ ರೀತಿ ಹೇಳಿದ ಅಂತ ಬರೆದ್ಬಿಟ್ರೆ ಸರಿಯಾದ ಉತ್ತರ ಆಗುತ್ತೆ. ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಈ ಮಾತನ್ನು ಹೇಳಿದವರು ಚಿಕ್ಕಮ್ಮ ಸುಶೀಲಾ. ಇದು ಕನ್ಸರ್ಟ್ ಪಾಠದಿಂದ ಆಯ್ಕೆ ಮಾಡಿಕೊಂಡದ್ದಾಗಿದೆ. ಹೂ ಮೇಡ್ ದಿ ಸ್ಟೇಟ್ಮೆಂಟ್ ಅಂತ ಹೇಳ್ಯಾರ. ಆಂಟ್ ಅಂತ ಬರೆದ್ರು ಮಾಡಿಸ್ಕೊಡ್ತೀವಿ. ಆಂಟ್ ಸುಶೀಲಾ ಅಂತಲೂ ಬರೆದು ಬಿಟ್ರಂಕರ್ ಭಾಳ ಸರಿಯಾಗುತ್ತೆ. ಇಲ್ಲಿ ಯಾರನ್ನ ಕುರಿತಾಗಿ ಹೇಳಿದ್ದು ಅಂದರೆ ಸ್ಮಿತಾಳಿಗೆ ಹೇಳಿದ್ದು. ಯಾಕೆ ಈ ರೀತಿ ಹೇಳಿದರು, ವೈ ಡಿಡ್ ದ ಸ್ಪೀಕರ್ ಸೇ ಅಂತ ಕೇಳ್ಯಾರ. ಸ್ಮಿತಾ ವಾಸ್ ಸ್ಯಾಡ್ ದ್ಯಾಟ್ ಅನಂತ್ ಕುಡ್ ನಾಟ್ ಅಕಂಪನಿ ಹರ್ ಟು ದ ಕನ್ಸರ್ಟಿಗೆ ನಾನು ಒಬ್ಬಕ್ಕೆ ಹೊಂಟನಲ್ಲ, ಅನಂತನ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲಲ್ಲ ಅಂಥೇಳಿ ಬರೀ ಅನಂತನ ಬಗ್ಗೆ, ಅನಾರೋಗ್ಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ಲಲ್ಲ. ಆ ಸಂದರ್ಭದೊಳಗೆ ಹೋಗಿ ಒಂದು ಸ್ವಲ್ಪ ವಾಕಿಂಗರ ಮಾಡಿ ಬಾ ಗಾರ್ಡನ್ಯಾಗ, ನಿನಗೊಂದಿಷ್ಟು ರಿಫ್ರೆಶರ ಆಗ್ಬೋದು. ಆ ವಾಕ್ ಇನ್ ದ ಪಾರ್ಕ್ ಮೈಟ್ ಫೀಲ್ ಬೆಟರ್ ಅನ್ನುವಂಥ ಅರ್ಥದೊಳಗೆ ಸುಶೀಲಾ ಹೇಳಿದಂಥ ಮಾತಿದು. ಇನ್ನು 29ನೇ ಪ್ರಶ್ನೆ ಡಿಸ್ಕವರಿ ಪಾಠದಿಂದ ಆಯ್ಕೆ ಮಾಡಿಕೊಂಡಾರ ನೋಡ್ರಿ. ಕ್ಯಾಪ್ಟನ್ ಬಿ ಕೇರ್ಫುಲ್ ಸಮ್ಟೈಮ್ಸ್ ದೇ ಆರ್ ಡಿಸಪ್ರೆಂಟ್. ಸೀಮೆನ್ ಬಗ್ಗೆ ಕುರಿತಾಗಿ ಪೇಪೆ ಹೇಳಿದ ಎಚ್ಚರಿಕೆ ಮಾತಿದು. ಹೂ ಈಸ್ ದ ಸ್ಪೀಕರ್. ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳ್ಯಾರ. ಪೇಪೆ ಅಂತ ಬರೀಬೇಕು. ಕ್ಯಾಪ್ಟನ್ ಅಂತ ಕರೆದಿರೋದು ಯಾರನ್ನ ಅಂತ ಕೇಳ್ಯಾರ. ಕೊಲಂಬಸ್ ಅಂತ ಬರೀಬೇಕು. ಯಾಕೆ ಅವರು ಡೆಸ್ಪರೇಟ್ ಆಗಿದ್ದರು ಅಂದ್ರೆ ದೇ ವೇರ್ ಡೆಸ್ಪರೇಟ್ ಬಿಕಾಸ್ ದೇ ವಾಂಟೆಡ್ ಟು ಮೀಟ್ ದೇರ್ ಫ್ಯಾಮಿಲಿ. THEIR ಆಗ್ಬೇಕದು. ಲಾಸ್ಟ್ ದೇರ್ ಹೋಪ್ ಇನ್ ದ ಟಾಸ್ಕ್. ತಮ್ಮ ಗುರಿಯನ್ನು ಈಡೇರಿಸಿಕೊಳ್ಳೋದ್ರ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಹೋಪ್ಸ್ ಇರಲಿಲ್ಲ. ಹೀಗಾಗಿ ಅವರು ಡೆಸ್ಪರೇಟ್ ಆಗಿದ್ದರು ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 30ನೇ ಪ್ರಶ್ನೆ ನೋಡ್ರಿ. ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ನಿಂದ ಪದ್ಯದಿಂದ ಆಯ್ಕೆ ಮಾಡಿಕೊಂಡಾರ. ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಕಂಠಪಾಠಕ್ಕೈತಿ. ಇತ್ತೀಚಿನ ದಿನಗಳಲ್ಲಿ ಬ್ಲೈಂಡ್ ಬಾಯಿ ಮತ್ತು ಕ್ವಾಲಿಟಿ ಆಫ್ ಮರ್ಸಿ ಎರಡನ್ನ ಹೆಚ್ಚು ಕೊಡೋಕ್ಕಂತ ಹೊಂಟುಬಿಟ್ಟಾನ. ಹೀಗಾಗಿ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ನಿಂದ ಆರ್ಸಿಗಳನ್ನು ಕೇಳಿಕತ್ತಾನ. ವಿ ವೇರ್ ಕ್ರೌಡೆಡ್ ಇನ್ ಎ ಕ್ಯಾಬಿನ್ ಅಂತ ಕೇಳ್ಯಾರ. ವಿ ಅಂದರೆ ಯಾರು, ಸೇಲರ್ಸ್ ಅಂತ ಬರೆದ್ರು ಸಾಕು, ಅಥವಾ ಇಲ್ಲಿ ಸೀಮೆನ್ ಅಂತ ಬರೆದ್ರು ಕೂಡ ನಾವು ಮಾರ್ಕ್ಸನ್ನು ಕೊಡ್ತೀವಿ. ವೈ ವೇರ್ ದೇ ಕ್ರೌಡೆಡ್ ಇನ್ ಅ ಕ್ಯಾಬಿನ್ ಬಿಕಾಸ್ ದ ಸಿ ವಾಸ್ ಆನ್ ಸ್ಟಾರ್ಮ್. ದೇ ಥಾಟ್ ದೇರ್ ಎಂಡ್ ವಾಸ್ ನಿಯರ್. ಅವರು THEIR ಮಾಡಿರಿ ಅದನ್ನು.
ತಮ್ಮ ಜೀವನದ ಎಂಡಿಗೆ ಬಂದಿವೆ ಅನ್ನೋ ಭಾವನೆಯೊಳಗೆ ಅವರೆಲ್ಲ ಅಲ್ಲಿ ಸೇರ್ಕೊಂಡಿದ್ರು ಅಂತ ಹೇಳಿ ಬರಿಬೇಕು. ಕ್ಯಾಬಿನ್ ಅಂದ್ರೆ ಏನು ಅಂತ ಕೇಳ್ಯಾರ. ಆ ಪ್ರೈವೇಟ್ ರೂಮ್ ಶಿಪ್ ಬಸ್ನ್ಯಾಗೂ ಇರ್ತೈತಿ, ಶಿಪ್ನ್ಯಾಗೂ ಇರ್ತೈತಿ ಕ್ಯಾಬಿನ್ ಅಂತಂದು. ಡ್ರೈವರ್ಗಳ ಒಂದು ಸಪ್ರೇಟ್ ಇದು ಇದ್ದಂಗೆ ಅದು. ಇನ್ನು 31ನೇ ಪ್ರಶ್ನೆ ಪ್ರೊಫೈಲ್ ರೇಟಿಂಗ್ ಸಂಬಂಧಪಟ್ಟಂಗೆ ಐತಿ. ಶ್ರೀನಿವಾಸರು ಕೊಟ್ಟಾರ, ಅವರು ಊರು ಉಡುಪಿ ಅಂತ ಕೊಟ್ಟಾರ. ಅವರು ಅಗ್ರಿಕಲ್ಚರ್ ಉದ್ಯೋಗ, ಅವರು ಸೈಂಟಿಫಿಕ್ ಫಾರ್ಮಿಂಗ್ ಅನ್ನೋಳಗೆ ಭಾಳ ಸಕ್ಸಸ್ಫುಲ್ ಆಗ್ಯಾರ ಅಂತ ಕೊಟ್ಟಾರ. ಅವರಿಗೆ ಅನ್ನದಾತ ಪ್ರಶಸ್ತಿ ಮತ್ತು ಉತ್ತಮ ರೈತ ಪ್ರಶಸ್ತಿ ಬಂದತಿ ಅಂತ ಕೊಟ್ಟಾರೆ. ಈ ಪಾಯಿಂಟ್ಸನ್ನು ಕವರ್ ಮಾಡಿಕೊಂಡು ಮೊದಲನೇ ಸಾಲ ನಿಮಗೆ ಹೇಳ್ಬಿಟ್ಟಿನಿ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಅಂತ ಚಾಲು ಮಾಡ್ಬೇಕು ಯಾವಾಗಲೂ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ಶ್ರೀನಿವಾಸ್. ಹಿ ವಾಸ್ ಬಾರ್ನ್ ಅಟ್ ಉಡುಪಿ, completed BSc in agriculture. He is a very popular because he is so scientific farming. He introduced new technology and helped the poor ಅಂಥೇಳಿ ಇವೆಲ್ಲ ಅವರ ಸಾಧನೆಗಳು. ಅವರಿಗೆ ಅವಾರ್ಡ್ಗಳು ಏನು ಬಂದವು ಅನ್ನೋದನ್ನು ಇಲ್ಲಿ ಕೆಳಗೆ ತೊಗೊಂಡ್ಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಡೆವಲಪ್ ದಿ ಸ್ಟೋರಿ ಕೊಟ್ಟಿನಿ ನೋಡ್ರಿ. ಭಾಳ ನಮ್ಮ ವಿದ್ಯಾರ್ಥಿಗಳು ಕಮೆಂಟ್ಸ್ ಬಾಕ್ಸ್ನಾಗ ಹಾಕ್ತಿದ್ರಿ ಏನಂತ, ಸರ್ ನೀವೆಲ್ಲ ಬಿಡಿಸಿರಿ, ಡೆವಲಪ್ ದಿ ಸ್ಟೋರಿ ಮತ್ತು ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡಿಲ್ಲ ಅಂಥೇಳಿ. ಅದಕ್ಕೆ ಈ ಒಂದು ವಿಡಿಯೋದೊಳಗೆ ನಾನು ಎಲ್ಲವನ್ನು ಡಿಟೇಲಾಗಿ ನಿಮ್ಮ ಜೊತೆ ಚರ್ಚೆ ಮಾಡೀನಿ. ಡೆವಲಪ್ ದಿ ಸ್ಟೋರಿಗೆ ಹೆಡ್ಡಿಂಗು ಕೊಟ್ಟಿನಿ ಮ್ಯಾಜಿಕ್ ಪಾಟ್ ಅಂಥೇಳಿ. ಅದನ್ನು ನೀವು ಅಲ್ಲೇನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರಲ್ಲ, ನೀವು ಆ ರೀತಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ತುಂಬಿ ಅಂಡರ್ಲೈನ್ ಮಾಡೋದಲ್ಲದು. ನಿಮ್ಮದೇ ಆದ ಮಾತಿನೊಳಗೆ ಇಡೀ ಕಥೆಯ ಜಿಸ್ಟನ್ನು ಸಾರಾಂಶೀಕರಿಸಿ ನಿಮ್ಮದೇ ಆದ ಮಾತಿನೊಳಗೆ ಬರೆಯೋದಿರ್ತೈತಿ. ಅದನ್ನು ಇಲ್ಲಿ ಬರೆದೀನಿ. ನೀವು ಒಂದು ಸ್ವಲ್ಪ ಭಾಳ ಅನ್ನಿಸ್ಬೋದು ನಿಮಗೆ, 3 ಅಂಕಕ್ಕೆ ಭಾಳ ಆದರೂ ಚಿಂತಿಲ್ಲ, ನೀವು ಅದನ್ನು ಶಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಅದರ ಮಾರಲ್ ಏನು ಅನ್ನೋದು ಕೂಡ ಕೊಟ್ಟಿನಿ. ಕೈಂಡ್ನೆಸ್ ಆ್ಯಂಡ್ ಜನರಸಿಟಿ ಕ್ಯಾನ್ ಬ್ರಿಂಗ್ ಗ್ರೇಟ್ ರಿವಾರ್ಡ್ಸ್ ಅಂಥೇಳಿ. ಇನ್ನು ಪಿಕ್ಚರ್ ಡಿಸ್ಕ್ರಿಪ್ಷನ್, ನಾವಿಲ್ಲಿ ಪಿಕ್ಚರನ್ನು ಪ್ರಿಂಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಪಿಕ್ಚರ್ ನಿಮ್ಮ ಕ್ವಶನ್ ಪೇಪರ್ನೊಳಗೆ ಐತಿ. ಅದರ ವಿವರಣೆಯನ್ನು ಮಾತ್ರ ನಾನಿಲ್ಲಿ ಕೊಟ್ಟೀನಿ. ದಿಸ್ ಈಸ್ ಅ ಪಿಕ್ಚರ್ ಆಫ್ ರೈಲ್ವೆ ಸ್ಟೇಷನಿನ ಅಲ್ಲಿ ಚಿತ್ರ ಅದೈತಿ. ಅಲ್ಲಿ ನೀವು ಆ ಚಿತ್ರದೊಳಗೆ ಏನೇನು ಕಾಣ್ತೀರಿ ಎಲ್ಲವನ್ನು ನಾನು ಇಲ್ಲಿ ವಿವರಿಸ್ಕೊಂತ ಹೋಗೀನಿ. ಇದಕ್ಕೂ ಕೂಡ 3 ಮಾರ್ಕ್ಸ್ ಇರ್ತೈತಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಭಾಳ ಸಲ ಹೇಳೀನಿ, ಮತ್ತೊಮ್ಮೆ ಹೇಳ್ತೀನಿ. ಈ ಸ್ವಂತ ವಾಕ್ಯ ಮಾಡೋದು, ಲೆಟರ್ ರೈಟಿಂಗು, ಎಸ್ಸೆ, ಪಿಕ್ಚರ್ ಡಿಸ್ಕ್ರಿಪ್ಷನ್ನು, ಡೆವಲಪ್ ದಿ ಸ್ಟೋರಿ, ಇವೆಲ್ಲ ಪೇಪರ್ ವ್ಯಾಲ್ಯೂಯೇಷನ್ನೊಳಗೆ ನಮಗೆ ಕೊಟ್ಟಂಥ ಕೀ ಆನ್ಸರ್ನೊಳಗೆ ಇವು ಇರೋದಿಲ್ಲ. ಹೌದಾ? ನಮ್ಮ ವಿವೇಚನೆಗೆ ಬಿಟ್ಟಿರ್ತಾರೆ, ವ್ಯಾಲ್ಯೂಯೇಟರ್ಸ್ ವಿವೇಚನೆಗೆ ಬಿಟ್ಟಿರ್ತಾರೆ. ನಾವು ಇವುಗಳನ್ನು ನೋಡಿ ಮಾರ್ಕ್ಸ್ ಹಾಕ್ತಿರ್ತೀವಿ. ಯಾವುದೇ ಕಾರಣಕ್ಕೂ ಇಂಥ ಕ್ವಶನ್ಗಳನ್ನು ನೀವು ಬಿಟ್ಟು ಬರಬಾರ್ರಿ. ನಮ್ಮ ವಿವೇಚನೆ ಮೇಲೆ ನಿಮಗೆ ಅಂಕಗಳು ಬರ್ತಿರ್ತಾವೆ. ಹೀಗಾಗಿ ಡೆವಲಪ್ ದಿ ಸ್ಟೋರಿ ಮತ್ತು ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬಿಟ್ಟು ಬರಬೇಡ್ರಿ ಅಂತ ಮತ್ತೊಂದು ಸಲ ನಿಮಗೆ ತಿಳಿಸುತ್ತಾ, 34ನೇ ಪ್ರಶ್ನೆ ಮೆಮರೈಸೇಷನ್ಗೆ ಸಂಬಂಧಪಟ್ಟಂಗಿದೆ. ಇಲ್ಲ ಬ್ಲೈಂಡ್ ಬೈ ಕೊಟ್ಟಿರ್ತಾರೆ, ಇಲ್ಲ ಕ್ವಾಲಿಟಿ ಆಫ್ ಮರ್ಸಿ ಕೊಟ್ಟಿರ್ತಾರೆ. ಎರಡನ್ನೂ ನೀವು ಬೈಪಟ್ ಮಾಡಬೇಕು. ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರಿ, ಮೊದಲೇ ನುಡಿ ಅಷ್ಟೇ ಬರ್ತೈತಿ ಅಂಥೇಳಿ ಈ ರೀತಿ ಉತ್ತರ ಹೇಳ್ತೀರಿ. ಹಾಗಲ್ಲ, ಇಡೀ ಪದ್ಯವನ್ನು ಪೂರ್ತಿ ಕ್ವಾಲಿಟಿ ಆಫ್ ಮರ್ಸಿ 14 ಸಾಲುಗಳ ಪದ್ಯವನ್ನು ನೀವು ಕಂಠಪಾಠ ಮಾಡಿರಿ ಅಂತ ನಿಮಗೆ ತಿಳಿಸುತ್ತಾ, ಇನ್ನು 35ನೇ ಪ್ರಶ್ನೆ ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟಂಗಿದೆ. ಆ ಪ್ಯಾರಾಗ್ರಾಫ್ 14 ಸಾಲ ಇದೆ, ನಿಮ್ಮ ಕ್ವಶನ್ ಪೇಪರ್ನಾಗ ಐತಿ. ನಾನು ಹೊಳ್ಳಿ ಅದನ್ನು ಟೈಪ್ ಮಾಡೋಕ್ಕೆ ಹೋಗಿಲ್ಲ. ಅದರ ಪ್ರಶ್ನೆಗಳನ್ನು ಮಾತ್ರ ತೊಗೊಂಡಿನಿ. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಲಿವಿಂಗ್ ಔಟ್ಸೈಡ್ ಆಫ್ ಲಂಡನ್, ಅದಕ್ಕೆ ಇಲ್ಲಿ ಉತ್ತರ ಇದೆ. ಅದೇ ರೀತಿ ವಾಟ್ ಕ್ಯಾನ್ ಅ ಪರ್ಸನ್ ಹೂ ಲೈಕ್ಸ್ ಗಾರ್ಡನ್ಸ್ ಡೂ ಇನ್ ದ ಕಂಟ್ರಿ, ಅದಕ್ಕೂ ಉತ್ತರವನ್ನು ನಾನಿಲ್ಲಿ 2 ಮಾರ್ಕ್ಸಿಗೆ 2 ಲೈನ್ಯಾಗ ಆ ಉತ್ತರವನ್ನು ನಿಮಗಿಲ್ಲಿ ಕೊಟ್ಟಿನಿ. ಅದನ್ನು ಗಮನಿಸಿರಿ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಅಲ್ಲಿ 8 ವಾಕ್ಯದಲ್ಲಿ ಉತ್ತರಿಸಿರಿ ಅಂತಿರ್ತೈತಿ. ಇದು ಖಂಡಿತವಾಗಿ ಪೊಯಿಟ್ರಿ ಸೆಕ್ಷನ್ನಿಂದನೇ ಬರ್ತೈತಿ, ಪ್ರೋಸ್ ಸೆಕ್ಷನಿಂದ ಬರೋಂಗಿಲ್ಲ. ಇದಕ್ಕೆ 4 ಅಂಕಗಳು ಇರ್ತಾವೆ. ಹೌ ಡಸ್ ದ ಪೊಯೆಟ್ ವಿಶ್ ಟು ಪ್ರೇಸ್ ದ ಮದರ್ ಇಂಡಿಯಾ ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ಅಂತ ಕೇಳ್ಯಾರ. ಅದರ ಉತ್ತರವನ್ನು ನೀವು ಅಲ್ಲಿ ಗಮನಿಸಿರಿ. ಸುಮಾರು ಇಲ್ಲಿ 5-6 ಸಾಲ ಆಗೈತಿ. ಅದು ಖಂಡಿತವಾಗಿ ನೀವು ಬರೆಯುವಾಗ 8-10 ಸಾಲಿಗೆ ಸಫಿಷಿಯೆಂಟ್ ಆಗುತ್ತೆ ಅಂತ ನಿಮಗೆ ತಿಳಿಸುತ್ತಾ, ಇನ್ನು ಮುಂದಿನ ಪ್ರಶ್ನೆ ರೈಟ್ ಆ್ಯನ್ ಎಸ್ಸೆ 4 ಮಾರ್ಕ್ಸ್ ಇರ್ತೈತಿ. ನಿಬಂಧ ಬರೆಯೋದು. ಅಡ್ವಾಂಟೇಜಸ್ ಆಫ್ ಅ ಮೊಬೈಲ್ ಫೋನ್ 3 ಕೊಟ್ಟಿರ್ತಾರೆ, 1 ಬರೆಯೋಕ್ಕೆ ಹೇಳಿರ್ತಾರೆ. ನಾನು ಅಡ್ವಾಂಟೇಜಸ್ ಆಫ್ ಅ ಮೊಬೈಲ್ ಫೋನ್ ಸೆಲೆಕ್ಟ್ ಮಾಡಿ ಅದ್ರದ್ದು ಇಲ್ಲಿ ಅಡ್ವಾಂಟೇಜಸನ್ನು ನಿಮಗೆ ಬರೆದು ತೋರಿಸೀನಿ. ಇನ್ನು 38ನೇ ಪ್ರಶ್ನೆ ಕೊನೆಯ ಪ್ರಶ್ನೆ ರೈಟ್ ಲೆಟರ್ ರೈಟಿಂಗ್ ಇರ್ತೈತಿ. ನೀವು ಜಗದೀಶ ಅಥವಾ ಜ್ಯೋತಿ ಅಂತ ತಿಳ್ಕೊರಿ. ಗೌರ್ಮೆಂಟ್ ಹೈಸ್ಕೂಲ್ ಸಾಗರ, ತಾರೀಖು ಹಾಕಬೇಕು. ಇಲ್ಲಿ ಪರ್ಸ್ನಲ್ ಲೆಟರ್ ಬರೀರಿ, ಆಫೀಷಿಯಲ್ ಲೆಟರ್ ಬರೀರಿ ಅಂತ ಕೊಟ್ಟಿರ್ತಾರೆ. ನಿಮಗೆ ಒಂದು ಸಜೆಷನ್ ಏನಪ್ಪ ಅಂದ್ರೆ, ಆಫೀಷಿಯಲ್ ಲೆಟರ್ನ್ಯಾಗ ಭಾಳಷ್ಟು ಪಾಯಿಂಟ್ಸ್ಗಳನ್ನು ನಾವು ಗಮನಿಸ್ತೀವಿ. ಫ್ರಾಮ್ ಐತೋ ಇಲ್ಲೋ, ಟು ಐತೋ ಇಲ್ಲೋ, ರೆಸ್ಪೆಕ್ಟೆಡ್ ಸರ್ ಐತೋ ಇಲ್ಲೋ, ಸಬ್ಜೆಕ್ಟ್ ಐತೋ ಇಲ್ಲೋ, ರೆಫರೆನ್ಸ್ ಐತೋ ಇಲ್ಲೋ, ಯುವರ್ ಫೇತ್ಫುಲಿ ಐತೋ ಇಲ್ಲೋ, ಥ್ಯಾಂಕಿಂಗ್ ಯು ಐತೋ ಇಲ್ಲೋ, ಹಿಂಗೆ ಎಲ್ಲವನ್ನು ನೋಡ್ತೀವಿ. ಪರ್ಸ್ನಲ್ ಲೆಟರ್ನ್ಯಾಗ ಇವೆಲ್ಲ ಇರೋಂಗಿಲ್ಲ. ಹೀಗಾಗಿ ಪರ್ಸ್ನಲ್ ಲೆಟರ್ ಅಂದ್ರೆ ನಮಗೆ ವ್ಯಾಲ್ಯೂಯೇಷನಿಗೂ ಭಾಳ ನಿಮಗೆ ಬರೆಯೋಕ್ಕೂ ಸುಲಭ, ನಮಗೆ ಮಾರ್ಕ್ಸ್ ಹಾಕೋಕ್ಕೂ ಭಾಳ ಸುಲಭ ಅಂತ ತಿಳಿಸುತ್ತಾ, ನಂದು ಪ್ರಿಫರೆನ್ಸ್ ಏನಿದ್ರು ಪರ್ಸ್ನಲ್ ಲೆಟರ್ ಅಂತ ನಿಮಗೆ ತಿಳಿಸುತ್ತಾ, ಇಲ್ಲಿ ಗೆಳೆಯನಿಗೆ ಪತ್ರ,
ನಿಮ್ಮ ಸಹೋದರನ ಮದುವೆ ನಾಳೆ 25ನೇ ತಾರೀಕು ನವಂಬರ್ಗೆ ಐತಿ. ಅದಕ್ಕೆ ಇನ್ವೈಟ್ ಮಾಡಿ ನಿಮ್ಮ ಫ್ರೆಂಡ್ಗೆ ಪತ್ರ ಬರೀರಿ ಅಂತ ಹೇಳ್ಯಾರ. ಆ ಪತ್ರವನ್ನು ನೀವು ಅತ್ಯಂತ ಸಂಕ್ಷಿಪ್ತವಾಗಿ ನಾನು ಬರೆದು ತೋರಿಸೀನಿ. ಇಲ್ಲಿ ಕೆಲವು ಲೈನ್ಗಳನ್ನು ನೀವು ಬೈಪಟ್ ಮಾಡಿಬಿಡ್ಬೇಕು. ಏನಂತ, ಐ ಆಮ್ ಫೈನ್ ಇಯರ್ ವಿತ್ ಮೈ ಫ್ಯಾಮಿಲಿ, ಐ ಹೋಪ್ ಯು ಆರ್ ಆಲ್ಸೋ ಫೈನ್ ದೇರ್. ಅಥವಾ ಕೊನೆಗೆ, ಪ್ಲೀಸ್ ಕನ್ವೆ ಮೈ ರಿಗಾರ್ಡ್ಸ್ ಟು ಯುವರ್ ಪೇರೆಂಟ್ಸ್, ಯುವರ್ ಮದರ್, ಯುವರ್ ಫಾದರ್, ಯುವರ್ ಎಲ್ಡರ್ ಬ್ರದರ್, ಎಲ್ಡರ್ ಸಿಸ್ಟರ್. ಈ ಥರ ಕೆಲವು ಲೈನ್ಗಳನ್ನು ನೀವು ಬೈಪಟ್ ಮಾಡಿಬಿಟ್ಟು ಕೊನೆಗೆ ಯುವರ್ ಲವಿಂಗ್ ಫ್ರೆಂಡ್ ಅಂತ ಹಾಕಿಬಿಟ್ರೆ ಅಲ್ಲೇ 3-4 ಲೈನ್ಗಳು ಕವರ್ ಹಾಕಿರ್ತಾವೆ. ಈ ರೀತಿ ಪತ್ರ ಬರೆಯೋದ್ರ ಮುಖಾಂತರ ಪರ್ಸ್ನಲ್ ಲೆಟ್ರಿಗೆ ಯಾವಾಗಲೂ ಅಡ್ರೆಸ್ ಕೊನೆಗೆ ಬರ್ತೈತಿ. ಆ ಅಡ್ರೆಸ್ಸನ್ನು ಕೂಡ ನೀವು ಬರೀರಿ, ಊರ ಹೆಸರು ಬರೀರಿ, ಏರಿಯಾದ ಹೆಸರು ಬರೀರಿ ಅಂತ ತಿಳಿಸುತ್ತಾ ಈ ಒಂದು ವಿಡಿಯೋ ನಿಮಗೆಲ್ಲ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತಾ ಅಂತ ತಿಳ್ಕೊಂಡು ಮತ್ತು ಮುಂದಿನ ವಿಡಿಯೋ ಮತ್ತೊಂದಿಷ್ಟು ಬೇರೆ ಬೇರೆ ವಿಚಾರಗಳೊಂದಿಗೆ ಪ್ರಶ್ನೆ ಪತ್ರಿಕೆಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಲಿ ಅಂತ ಹೇಳುತ್ತಾ, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್.